ಇವತ್ತು ತೆರೆ ಬಿದ್ದಿದೆ, ರಿಸಲ್ಟ್ ಬಂದಿದೆ, ಯೋಗೇಶ್ವರ್ ಅವ್ರು ಗೆದ್ದಿದ್ದಾರೆ. ಏನು ಹೇಳ್ತಾರೆ ಸರ್? ಏನು ಬೇಕು? ಆ್ಯಕ್ಚುಲಿ ಯೋಗೇಶ್ವರವು ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಅವರು ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಇದನ್ನ ಗೆಲ್ಲೋ ಅಂಥದ್ದಲ್ಲ. ಆ್ಯಕ್ಚುಲಿ ಅವರು ಪಕ್ಷ ಚೇಂಜ್ ಮಾಡ್ತಾ ಇರ್ತಾರೆ, ಇದೆಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಇವರೆಲ್ಲ ಗೆಲ್ಲೋ ಅಂಥವ್ರು ಇದ್ದಿದ್ರೆ ಒಂದೇ ಪಕ್ಷದಲ್ಲಿ ಇದ್ದು ಗೆಲ್ಲಬೇಕಾಗಿತ್ತು. ಇವರು ಪಕ್ಷ ಚೇಂಜ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಇದು ಆ್ಯಕ್ಚುಲಿ ರಾತ್ರಿನೇ ನಮಗೆ ಬಂದಿರೋ ಥರ ಪ್ರಕಾರ. ನಮ್ಮ ಚನ್ನಪಟ್ಟಣದಲ್ಲಿ ಒಂದು 5-6 ಜನ ಫ್ರೆಂಡ್ಸ್ ಇದ್ದಾರೆ. ರಾತ್ರಿನೇ ಡಿ ಕೆ ಸುರೇಶು ಮತ್ತು ಡಿ ಕೆ ಶಿವಕುಮಾರು ರಾತ್ರಿನೇ ಲೀಡ್ರ್ಗಳನ್ನೆಲ್ಲ ಕೊಂಡ್ಕೊಬಿಟ್ಟಿದ್ದಾರೆ. ಅಲ್ಲೆಲ್ಲ ದುಡ್ಡು ಹಂಚಿದ್ದಾರೆ. ಅದರಿಂದ ಮ್ಯಾಚು ಟನ್ ಆಯಿತು ಇದು. ಅದರಿಂದ ಈ ನಿಖಿಲ್ ಗೆಲ್ಲೋದನ್ನ ಯೋಗೇಶ್ವರ್ ಗೆದ್ದಿದ್ದಾರೆ. ಆ್ಯಕ್ಚುಲಿ ಇದರೆಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾ ಇರೋದು ಬಾಲಕೃಷ್ಣ, ಮಾಗಡಿ ಶಾಸಕ ಮತ್ತು ಮದ್ದೂರು ಶಾಸಕ. ಇವರು ಬರೀ ಎಲ್ಲ ಡಬಲ್ ಗೇಮ್ ಮಾಡಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಗೆಲ್ಲೋದಾದ್ರೆ ಕರೆಕ್ಟಾಗಿ ಗೆದ್ದು ನಿಂತ್ಕೊಂಡು ಗೆಲ್ಲಬೇಕಾಯಿತು. ಕಾಂಗ್ರೆಸ್ಸಲ್ಲಿ ಯಾರು ಲೀಡ್ರುಗಳು ಇರಲಿಲ್ಲ. ಯೋಗೇಶ್ವರವ್ನ ಕರ್ಕೊಬಂದು ಗೆಲ್ಸಿದ್ರು. ಯಾಕೆಂದ್ರೆ ಕಾಂಗ್ರೆಸ್ಸಲ್ಲಿ ಯಾರು ಗಂಡಸರೇ ಇಲ್ಲ. ಆ್ಯಕ್ಚುಲಿ ಗಂಡಸರು ಇದ್ದಿದ್ರೆ ಗೆಲ್ತಿದ್ರು. ಗಂಡಸರೇ ಇಲ್ವಲ್ಲ ಅಲ್ಲಿ ಕಾಂಗ್ರೆಸ್ಸಲ್ಲಿ. ಎಲ್ಲ ಹೆಂಗಸರುಗಳು ಈ ಥರ ಎಲ್ಲ ರಾತ್ರಿನೇ ಡೀಲ್ ಮಾಡಿಕೊಂಡು ಇದ್ರ ಥರ ಮಾಡಿಕೊಂಡು ಗೆಲ್ಲೋ ಅಂಥವ್ರು. ಎಲ್ಲಾನು ಲೀಡ್ರನ್ನೆಲ್ಲ ಕೊಂಡುಕೊಂಡು ಗೆಲ್ಲೋ ಅಂಥವ್ರು. ಇದೆಲ್ಲ ರಾಜಕೀಯ ಜಾಸ್ತಿ ದಿನ ಇರಲ್ಲ. ಏನೋ ಇದೇ ಸರ್ಕಾರ ಇದೆ, ಅದಕ್ಕೋಸ್ಕರ ಜನ ಓಟ್ ಟರ್ನ್ ಮಾಡಿದ್ದಾರೆ. ಜಾಸ್ತಿ ಏನು ಲೀಡಿಂದ ಏನಿಲ್ಲ, ಒಂದು 23,000 ಲೀಡಿಂದ 24,000 ಅಷ್ಟೇ. ಅದು ನೆಕ್ಸ್ಟಲ್ಲಿ ನಿಖಿಲ್ ಕುಮಾರಸ್ವಾಮಿ ಅದೇ ಕ್ಷೇತ್ರದಲ್ಲಿ ಇದ್ರೆ ಅವರೇ ಗೆಲ್ತಾರೆ, 100% ಗೆಲ್ತಾರೆ. ಅದೇ ಅಷ್ಟು ಹತ್ರ ಬಂದಿದ್ರು, ಜಸ್ಟ್ ಮಿಸ್ ಆಯ್ತು. ಏನು ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಮುಸ್ಲಿಂ ಓಟೆಲ್ಲ ಯೋಗೇಶ್ವರ ಬಿದ್ದೋಯ್ತು. ಮ್ಯಾಚ್ ಟನ್ ಆಗಿದ್ದೆ ಅವಾಗ. ಜಮೀರ್ ಬಂದು ಮಾತನ್ನ ಕರೆಕ್ಟಾಗಿ ಮಾತಾಡಲ್ಲ. ಆ್ಯಕ್ಚುಲಿ ಜಮೀರ್ ಅವನು ಬಂದು ಅವನು ದೊಡ್ಡ ಕ್ರಿಮಿನಲ್ ಅಂದರೆ ಕ್ರಿಮಿನಲ್ಲು. ಅಂಥ ವ್ಯಕ್ತಿ ಯಾವ ಭಾಷೆಯಲ್ಲಿ ಮಾತಾಡಬೇಕು ಆ ಭಾಷೆಯಲ್ಲೇ ಮಾತಾಡಬೇಕು. ಎಂಥ ವ್ಯಕ್ತಿ ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆಗಿರೋರು, ಎಲ್ಲ ಮಾಡಿದ್ದಾರೆ. ಇವರೆಲ್ಲ ಬರೀ ದುಡ್ಡು ಹೊಡ್ಕೊಂಡು ಅದು ಮಾಡಿಕೊಂಡು ವರ್ಕುದು ಇದನ್ನೆಲ್ಲ ದುಡ್ಡು ಮಾಡಿಕೊಂಡು ಮುಸ್ಲಿಮ್ಸ್ ಅವ್ರದ್ದು ಇದನ್ನೆಲ್ಲ ಜಮೀನೆಲ್ಲ ಕೊಂಡ್ಕೊಂಡು ಇದು ಮಾಡಿಕೊಂಡು ಇದೆಲ್ಲ ಮಾಡಿರೋ ದುಡ್ಡು ಮಾಡಿರೋದು ಜಮೀರ್ ಮಾಡಿರೋದು ದುಡ್ಡು ಇದು. ಆ್ಯಕ್ಚುಲಿ ಮೊನ್ನೆ ಒಂದು ಮಾತಂದಿದ್ರು ಕ್ಯಾನ್ವಾಸ್ ಅಲ್ಲಿ. ಹೌದು. ಅದು ಅಂದಿದ್ದು ಭಾಳ ತಪ್ಪದು. ಯಾಕೆ ಇವನು ಇಷ್ಟು ದಿನ ಇದ್ಬಿಟ್ಟು ಅವ್ರ ಮನೇಲಿ ಅನ್ನ ತಿನ್ಬಿಟ್ಟು ಲಾಸ್ಟಲ್ಲಿ ಇವ್ರ ಮನೇಲಿ ಹೆಂಗಿದ್ದವನ್ನ ಮನ್ಸನ್ನ ಬೆಳೆಸಿದ್ ಕುಮಾರಸ್ವಾಮಿ ಅವರು. ಅಂತ ಮನ್ಸನ್ನ ಬೆಳೆಸ್ಬಿಟ್ಟಾದ್ಮೇಲೆ ಈ ಅಪ್ಪ ಹೆಂಗಿರ್ಬೇಕು, ನಿಯತ್ತಿಲ್ದೇ ಇರೋ ನಾಯಿಗಳು ಅಂದ್ರೆ ಇವರೇ. ಇವಾಗ ಅದೆಲ್ಲೋ ಹಿನ್ನಡೆ ಆಗುತ್ತೆ ಅವ್ರು ಮಾತಾಡಿದ್ದು ಅಂತ ಅಂದ್ರು. ಅವ್ರು ಮಾತಾಡಿದ ಹಿನ್ನಡೆ ಏನಾಗಿಲ್ಲ. ಯಾಕೆಂದ್ರೆ ಅಂದ್ರೆ ಬಿಜೆಪಿ NDA ಒಂದಾಗಿದ್ದ ಇದು ಬಿಜೆಪಿ JDS ಒಂದಾಗಿರೋದ್ರಿಂದ ಮುಸ್ಲಿಂ ಓಟು ಬಿಜೆಪಿ ಬೀಳಲ್ಲ. ಆಕ್ಚುಲಿ JDSಗೆ ಬೀಳಲ್ಲ. ಇಲ್ಲ ಅಂದ್ರೆ JDS 100% ಗೆಲ್ತಿದ್ರು. ಗೆಲ್ಲೋದೇ ಅದು. ಅವ್ರ ಕ್ಷೇತ್ರನೇ ಅಲ್ವಾ ಸರ್? ಕುಮಾರಸ್ವಾಮಿ ಅವ್ರದೇನೆ, ಕುಮಾರಸ್ವಾಮಿ ಕ್ಷೇತ್ರನೇ. ಹೇಳ್ತೀನಿ ಕೇಳಿ. ಪಕ್ಷ ಅವ್ರ ಪಾಪ ಅವರು ಮಂಡ್ಯದಲ್ಲಿ ನಿಂತ್ಕೊಂಡ್ರಲ್ಲ, ಅದರಿಂದ ಇದಾಯ್ತು. ಏನು ಮಾಡಕ್ಕಾಗಲ್ಲ. ತಪ್ಪು ಮಾಡಿದ್ರ ಅಂತ. ಅದೊಂದು ತಪ್ಪೇನ್ ಮಾಡಿಲ್ಲ. ಅವರು ಮಂಡ್ಯದಲ್ಲಿ ನಿಂತ್ಕೊಂಡು ಹೋದ್ರು, ಗೆದ್ರು, ಒಳ್ಳೇದಾಗ್ಲಿ ಬಿಡಿ, ತಪ್ಪೇನ್ ಮಾಡಿಲ್ಲ. ಯೋಗೇಶ್ ರಾವ್ ಏನ್ ಮಾಡಿದ್ದು ಅಂದ್ರೆ ಅದೇ ಪಕ್ಷದಲ್ಲಿ ಇದ್ದಿದ್ರೆ ಅವರು ಗೆಲ್ತಿದ್ರು. ಗೆಲ್ಲದಂತೆಲ್ಲ ಬಿಜೆಪಿಲಿ ಇದ್ರು ಗೆಲ್ತಿದ್ರು, JDS ಅಲ್ಲಿ ಇದ್ರು ನಿಂತ್ಕೊಂಡಿದ್ರು, ಗೆಲ್ತಿದ್ರು ಅವರು. ಆಕ್ಚುಲಿ ಇವರು ರಾತ್ರಿನೇ 1 ತಿಂಗಳು ಹಿಂದೆನೆ ಇದನ್ನೆಲ್ಲ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಬಿಟ್ಟಿದ್ರಲ್ಲ ಯೋಗೇಶ್ ರಾವ್ನ ಕರ್ಕೊಳಕ್ಕೆ. ರಾತ್ರಿನೇ ದುಡ್ಡು ಕೊಟ್ಬಿಟ್ಟಿದ್ರಲ್ಲ ಇವ್ರಿಗೆಲ್ಲ. ಯೋಗೇಶ್ ರಾವ್ಗೆ ಮೊದಲೇ 1 ತಿಂಗಳಿಂದ ಹಿಂದೆನೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕೊಟ್ಟವ್ರೆ, ಬಂದವ್ರೆ, ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಇವಾಗ ಕುಮಾರಸ್ವಾಮಿ ಅವರು ಇದು ಚನ್ನಪಟ್ಟಣ ರಾಮನಗರದಿಂದ ಮಂಡ್ಯಂಗ್ ನಿಂತಿದ್ರು, ಮತ್ತೆ ಮಂಡ್ಯದಿಂದ ಮತ್ತೆ ಇವಾಗ ಇವ್ರನ್ನ ಕಣಕ್ಕಿಳಿಸಿದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಇವತ್ತು ಗೆದ್ದಾದ ಮೇಲೆ. ಅದಕ್ಕೋಸ್ಕರನೇ ಜನ ಅವ್ರನ್ನ ನಂಬಿಲ್ಲ ಅಂತ ಒಂದು ಮಾತು ಬಂತು. ನಂಬಿಲ್ಲ ಅಂತಲ್ಲ, ನಂಬಿಲ್ದೇ ಇದ್ರೆ ಇಷ್ಟೊಂದು ಓಟ್ ಬರ್ತಿತ್ತಾ? ನಂಬಿಲ್ಲ ಅಂದ್ರೆ ಇಷ್ಟೊಂದು ಓಟ್ ಬರ್ತಿತ್ತ? ಓಲಿ 77,000 ಓಟ್ ಬರ್ತಿತ್ತ ನಂಬಿಲ್ಲ ಅಂದಿದ್ರೆ? ಇದು ಆಕ್ಚುಲಿ ಓಟ್ ಟನ್ ಆಗಿದೆ ಮುಸ್ಲಿಂ ಓಟಿಂದ. ಮುಸ್ಲಿಂ ಓಟೇ 40,000 ಇದೆ ಚನ್ನಪಟ್ಟಣದಲ್ಲಿ. ಆ 40,000ದಿಂದ ಟನ್ ಆಗಿರೋದು ಮ್ಯಾಚ್, ಇನ್ನೇನು ಇಲ್ಲ. ಆ 40,000 ನೋಡ್ಕೊಳ್ಳಿಲ್ವಾ ಅಂತ ಸರ್ ಅವರು? ಆಕ್ಚುಲಿ ಅವರು ನೋಡ್ಕೊಂಡಿಲ್ಲ ಅಂತಲ್ಲ, ನೋಡ್ಕೊಂಡಿದ್ದಾರೆ. ಆಕ್ಚುಲಿ ಮುಸ್ಲಿಂ ಓಟು ಬೀಳ್ಬೇಕಾಗಿತ್ತು, ಅದು ಜನ ಟರ್ನ್ ಆಗೋದ್ರು. ಅದು DK ಶಿವಕುಮಾರು, DK ಸುರೇಶು ಅದನ್ನೆಲ್ಲ ಮಾಡ್ತಾರೆ ಅವರು. ಪಕ್ಕಾ ಪ್ಲಾನಿಂಗ್. ಕ್ರಿಮಿನಲ್ ಅಂದ್ರೆ ಕ್ರಿಮಿನಲ್. ಅವ್ರ ಅಣ್ಣ ತಮ್ಮದಿರಿಬ್ರೆ ಕ್ರಿಮಿನಲ್. ಅವರು ಗಂಡಸೇ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದ ನಿಂತು ಅವರೇ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆಯವ್ರನ್ನ ಯಾರು ನಿಲ್ಸಿ ಗೆಲ್ಲಿಸ್ತಿದ್ರು. ಇವರು ಬೇರೆ ಪಕ್ಷದಿಂದ ನಿಂತು ಕರ್ಕೊಬಂದು ಗೆಲ್ಸೋ ಅಂತವ್ರು. ಇದು ಸಿದ್ದರಾಮಯ್ಯ, DK ಶಿವಕುಮಾರು ಅದೆಲ್ಲ ಇದೆ.
ಸಿದ್ದರಾಮಯ್ಯ ಮಾಡೋದು ಇದೇ ಕೆಲಸನೇ. 17 ಜನ ಕರ್ಕೊಂಡ್ ಬಂದಾಗೂ JDS ಇಂದ 17 ಜನ 10 ಜನ ಯಾರು ಬಾಲಕೃಷ್ಣ, ಚೆಲುವರಾಯ ಸ್ವಾಮಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೆ ಸಿದ್ದರಾಮಯ್ಯ ಮಾಡೋದು ಅದೇ ಕೆಲಸ. ಅವರು ಏಕ್ತಿಗಳಿಗೆ ಕರೆಕ್ಟಾಗಿ ನಿಂತ್ಕೊಂಡು ಗೆಲ್ಲೋ ಅಂತ ಇವರು ಯಾರು ಇಲ್ಲ. ಗೆಲ್ಲೋ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವನಾರ ಒಬ್ಬ ಕರೆಕ್ಟಾಗಿ ಇದ್ಬಿಟ್ರೆ ಹೇಳಿ, ಅವ್ರ ಇದ್ರಲ್ಲಿ ಅವ್ರ ಗೆದ್ಕೋತಾರೆ. ಜಮೀರು ಅವ್ರಿಗೆ ತಾಕತ್ತೆ ಇದ್ರೆ ಬೇರೆ ಕಡೆ ನಿಂತ್ಕೊಂಡು ಗೆದ್ದು ಬಿಡ್ಲಿ, ಅವ್ನು ನೋಡ್ತೀನಿ. ಅವನು ಮುಸ್ಲಿಂ ಓಟಲ್ಲ ಅಲ್ಲದೆ ಅವ್ನು ಗೆಲ್ತಾನೆ.